ಒಕ್ಕಲಿಗ ರಾಜಕೀಯ ನಾಯಕರು ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ. ಯಾಕಂದರೆ ಸರ್ಕಾರದ ವಕ್ರದೃಷ್ಟಿ ಒಕ್ಕಲಿಗರ ಮೇಲೆ ಬಿದ್ದಿದೆಯಂತೆ. ಸ್ವಾಮೀಜಿ ಮೇಲೆ ಹಾಕಿರೋ FIR ಈಗ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆ. ರಾಜ್ಯದಲ್ಲಿ ದೊಡ್ಡ ಚರ್ಚೆ ಇದಾಗ್ತಾ ಇದೆ. ಏನದು ನಿಮ್ಗೆ ಗೊತ್ತಿದೆ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾಮೀಜಿ ಹೇಳಿದಂಥ ಒಂದು ಮಾತು, ಮುಸ್ಲಿಮರಿಗೆ ವೋಟ್ ಹಕ್ಕು ಕೊಡಬಾರ್ದು ಅಂತೇಳಿ, ಅದೀಗ ದೊಡ್ಡ ಮಟ್ಟದಲ್ಲಿ FIR ಆಗಿ ಸುದ್ದಿ ಆಗಿದೆ. ಸ್ವಾಮೀಜಿ ಅರೆಸ್ಟ್ ಆಗ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ರಿಪೋರ್ಟ್. ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ತರ ಮಾಡಬೇಕು. ಒಂದು, ಆ ಮುಸ್ಲಿಂ ಜನಾಂಗಕ್ಕೆ ವೋಟಿನ ಪವರೇ ಇಲ್ಲ ಅಂತ ಮಾಡ್ಬೇಕು ಕಾನೂನು. ಶ್ರೀಗಳ ಮೇಲೆ ಕಾಂಗ್ರೆಸ್ ವಕ್ರದೃಷ್ಟಿ. ಎಲ್ಲಿಗೆ ಹೋಯ್ತು DKಶಿ ಒಕ್ಕಲಿಗ ಪ್ರೀತಿ? ಒಕ್ಕಲಿಗ ಸ್ವಾಮೀಜಿ ಕಾಂಗ್ರೆಸ್ ಸರ್ಕಾರದ ನಡುವೆ ನೋಟಿಸ್ ಫೈಟ್ ಶುರುವಾಗಿದೆ. ಮುಸಲ್ಮಾನರಿಗೆ ಮತದಾನದ ಹಕ್ಕು ರದ್ದು ಮಾಡಿ ಎಂದು ಹೇಳಿಕೆ ನೀಡಿದ್ದ ಚಂದ್ರಶೇಖರ ಶ್ರೀಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ವಕ್ಫ್ ಬೋರ್ಡ್ ವಿರುದ್ಧ ಒಕ್ಕಲಿಗ ಸಮುದಾಯದ ಚಂದ್ರಶೇಖರ ಸ್ವಾಮೀಜಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ನೀಡಿದ ಹೇಳಿಕೆಯೊಂದು ವಿವಾದದ ಕಿಡಿ ಹೊತ್ತಿಸಿದೆ. ಹೀಗಾಗಿ ಗುರೂಜಿ ವಿರುದ್ಧ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಶ್ರೀಗಳ ವಿರುದ್ಧ FIR ದಾಖಲಾಗಿದೆ. ಇನ್ನು ತಮ್ಮ ಹೇಳಿಕೆ ವಿವಾದವಾಯಿತು ಅಂತ ಅರಿಕೆಗೆ ಬರ್ತಿದ್ದಂತೆ ಸ್ವಾಮೀಜಿ ಕ್ಷಮಾಪಣೆ ಕೇಳಿದ್ರು. ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ. ಆದ್ರೆ ನನ್ನ ವಿರುದ್ಧ ಯಾಕೆ ದೂರು ದಾಖಲಿಸುತ್ತಾರೋ ಗೊತ್ತಿಲ್ಲ. ನನ್ನ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲದ ಕಾರಣ ನಾನು ಪೊಲೀಸ್ ವಿಚಾರಣೆಗೆ ಹಾಜರಾಗುವುದಿಲ್ಲ ಅಂತ ಹೇಳಿದ್ದಾರೆ. ನಾವು ಮನಗಿದ್ದು ನಿಮ್ಮಂಥವ್ರು ಬಂದಾಗ ಕೂರಿಸ್ಕೋಬಾರ್ದು ಅಂತ ಮಾತಾಡಿ ಕಳಿಸ್ತಾ ಇರೋದು. ಆರೋಗ್ಯ ಇದ್ದರೆ ಹೋಗ್ತೀವಿ, ಆರೋಗ್ಯ ಇಲ್ಲದಿದ್ದರೆ ಹೋಗೋದು. ಇದು ಕಾನೂನು ಹೇಗಿದೆ ಗೊತ್ತಿಲ್ಲ. ನಮಗೆ 80 ವರ್ಷ ಏನೋ 60 ವರ್ಷದ ಮೇಲೆ ಅವರೇ ಬರಬೇಕು ಅಂತೇನೋ ಇದೆ ಅಂತೆ ಗೊತ್ತಿಲ್ಲ. ಆದ್ದರಿಂದ ಏನಾಗ್ತದೆ ಗೊತ್ತಿಲ್ಲ. ನೆಲದ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ FIR ದಾಖಲಾದ ಬಗ್ಗೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಹೇಳಿದ್ದು ಹೀಗೆ. ಕಾನೂನು ನನಗೂ ದೊಡ್ಡದಲ್ಲ, ಅವರಿಗೂ ದೊಡ್ಡದಲ್ಲ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಕಾನೂನು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಕಾನೂನನ್ನು ಉಪಯೋಗ ಮಾಡ್ಬೋದು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಎಲ್ಲರಿಗೂ ಒಂದೇ ಇದೆ. ಸ್ವಾಮೀಜಿಗೂ ಒಂದೇ ಕಾನೂನು, ನನಗೂ ಒಂದೇ ಕಾನೂನು ಮತ್ತು ಎಲ್ಲರಿಗೂ ಒಂದೇ ಕಾನೂನು. ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕೋ ಇಲಾಖೆಯವರು ಅದನ್ನು ಮಾಡ್ತಾರೆ ಅಷ್ಟೇ. ಆದರೆ ಪೊಲೀಸ್ ನೋಟಿಸ್ ಕೊಟ್ಟಿದ್ದಾರೆ, ಅವರನ್ನು ಅರೆಸ್ಟ್ ಮಾಡುವಂತ. ಅದು ನೋಡೋಣ, ಪ್ರೊಸೀಜರ್ ಅವ್ರು ಪೊಲೀಸ್ನವ್ರು ಮಾಡ್ಕೊಳ್ತಾರೆ. ಮಂಡ್ಯದಲ್ಲಿ ಸ್ವಾಮೀಜಿ ಪರ ಹೋರಾಟ. ಇನ್ನು ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ FIR ದಾಖಲಾಗ್ತಿದ್ದಂತೆ ಮಂಡ್ಯದಲ್ಲಿ ಹೋರಾಟದ ಕಿಚ್ಚು ಜೋರಾಯಿತು. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಕೆಂಪೇಗೌಡರ ಒಕ್ಕಲಿಗ ಸಂಘ ಪ್ರತಿಭಟನೆ ನಡೆಸಿತು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾನೂನು ಎಲ್ರಿಗೂ ಒಂದೇ, ಆದರೆ ಇಂಪ್ಲಿಮೆಂಟೇಷನು. ಈಗ ಯಡಿಯೂರಪ್ಪನವರ ಮೇಲೆ ಒಂದು ಪೋಕ್ಸೋ ಹಗರಣ ಇತ್ತಲ್ವಾ, ಅದಕ್ಕೆ ಸ್ಟೇ ಕೊಟ್ಟಿತ್ತಲ್ವಾ ಹೈಕೋರ್ಟು. ಯಾವಾಗ ಮುಡಾ ಹಗರಣಗಳು ಜಾಸ್ತಿ ಆದಾಗ ನೀವೇನು ಮಾಡಿದಿರಿ? ಅದರ ತೆರವಿಗೆ ಪ್ರಯತ್ನ ಒಂದು ಎದುರಿಸಿದ್ರಲ್ವ, ತೆರವು ಮಾಡ್ತೀವಿ. ನಿಮ್ಮ ಮೇಲೆ ಮೂಡಾ ಬಂದಾಗ, ನಿಮ್ಮ ಮೇಲೆ ವಾಲ್ಮೀಕಿ ಕೇಸ್ ಬಂದಾಗ, BJP ಕಾಲದ 21 ಕೇಸ್ಗಳನ್ನು ತೆಗೆಯೋಕೆ ಹೋದ್ರಲ್ಲ, ನೀವು ಮೊದಲಿಗೆ ಯಾಕೆ ಆಲೋಚನೆ ಆಗಲಿಲ್ಲ? ಕಾನೂನು ಎಲ್ರಿಗೂ ಒಂದೇ, ಆದರೆ ಯಾವಾಗ ಆ ಕಾನೂನಿನ ದಾಳ ಹೊರಳಿಸಬೇಕು ಅದು ಯಾಕೆ ಬೇರೆ ಬೇರೆ. ಆ ನಾಸೀರ್ ಅನ್ನುವಂಥ MP ಅವರು ಏನಿದ್ರು ಇದ್ದಾರೆ, ಅವರ ಬಾಲಂಗೋಚಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಯಾಕೆ ಸುಮೋಟವಾಗಿ ಆ ಕ್ಷಣವೇ ಕೇಸ್ ಹಾಕಲಿಲ್ಲ? ಕಾನೂನು ಎಲ್ರಿಗೂ ಒಂದೇ ಅಲ್ವೇ? ಮಾಧ್ಯಮದವರು ಫುಲ್ಲು ಜೋರು ಮಾಡಿದ ನಂತರ ತಾನೇ ಹಾಕಿದ್ದು. ಅವರ ಪರವಾಗಿ ನಿಂತಿದ್ರು, ಹಂಗೆ ಹೇಳಲೇ ಇಲ್ಲ ಅಂತೇಳಿ ಪ್ರಿಯಾಂಕರ್ಗೆಲ್ಲ ನಿಂತಿದ್ರು. ಕಾನೂನು ಎಲ್ರಿಗೂ ಒಂದು ಹೆಂಗಾಗತ್ತೆ? ಆಗ್ತಾ ಇಲ್ವಲ್ಲ. ಅದನ್ನು ಗಮನಕ್ಕೆ ತಂದಿದ್ದೀವಿ. ಇನ್ನು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಅಂತ ಒಂದು ಡೌಟ್ ಬಿಟ್ಟರೆ ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಇನ್ನು ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಸರ್ಕಸ್ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. BJPಗೆ CM ಪಟ್ಟ ಬಿಟ್ಟುಕೊಡಲು ಒಪ್ಪಿದ್ದಾರೆ ಏಕನಾಥ್ ಶಿಂದೆ. BJPಗೆ ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳಿಬಿಟ್ಟು ತಮ್ಮ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಜೊತೆಗೆ BJPಯ ಮುಂದೆ ಕೆಲ ಬೇಡಿಕೆ ಇಟ್ಟಿದ್ದಾರೆ. ಒಂದು ಮೀಟಿಂಗ್ ಇತ್ತಂತೆ, ಆ ಮೀಟಿಂಗ್ಗೆ ಹಾಜರಾಗಲಿಲ್ಲ. ಏನಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ? ಏನಾಗ್ತಾ ಇದೆ ಮಹಾಯುತಿ?
ಟೀಮಲ್ಲಿ ರಿಪೋರ್ಟ್. ಮಹಾಯುತಿ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆಯೇ ದೊಡ್ಡ ತಲೆನೋವಾಗಿದೆ. ಸಿಎಂ ಆಯ್ಕೆ ವಿಚಾರ ಕಗ್ಗಂಟಾಗಿದ್ದು ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಪ್ರಮುಖ ಖಾತೆಗಳ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಶಿಂದೆ ಬಣ ಪಟ್ಟು ಹಿಡಿದಿದ್ದು ಕೊನೆ ಹಂತದಲ್ಲಿ ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ. ಅಮಿತ್ ಶಾ ಜೊತೆ ಚರ್ಚಿಸಿ ಮಹಾಯುತಿ ನಾಯಕರು ಮಹಾರಾಷ್ಟ್ರಕ್ಕೆ ವಾಪಸ್ಸಾದ ಬಳಿಕ ಚಿತ್ರಣ ಬದಲಾಗಿದೆ. ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ದಿಢೀರ್ ಸತಾರಾ ಜಿಲ್ಲೆಯ ತಮ್ಮ ಸ್ವಂತ ಗ್ರಾಮಕ್ಕೆ ತೆರಳಿದ್ದು ಮಹಾಯುತಿಯ ಸಭೆ ರದ್ದಾಗಿದೆ. ಮಹಾರಾಷ್ಟ್ರ ಸಿಎಂ ಆಯ್ಕೆ ಇನ್ನೂ ಅತಂತ್ರವಾಗಿದೆ. ಮುಖ್ಯಮಂತ್ರಿ ಯಾರೆಂಬುದು ಘೋಷಣೆಯಾಗಿಲ್ಲ. ಇದರ ನಡುವೆ ಹೊಸ ಸರ್ಕಾರದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ಧತೆ ನಡೆದಿದೆ. ಡಿಸೆಂಬರ್ 5ರಂದು ಮಹಾರಾಷ್ಟ್ರದ ಆಜಾದ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಅಂದು ಮಹಾರಾಷ್ಟ್ರದ ನೂತನ ಸಿಎಂ ಮತ್ತು ಹೊಸ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಈಗ ಮಹಾರಾಷ್ಟ್ರದಲ್ಲಿ ಪ್ರಾಬ್ಲಮ್ ಏನಿಲ್ಲ, ಅಲ್ಲಿ ಎಲ್ಲರೂ ಓಕೆ ಇದ್ದಾರೆ. ಯಾಕಂದರೆ ಬಿ ಜೆ ಪಿಗೆ 133 ಬಂದಿದೆ. ಈ NCP ಅಜಿತ್ ಪವಾರ್ ಬಣಕ್ಕೆ ಮತ್ತು ಏಕನಾಥ್ ಶಿಂದೆ ಬಣಕ್ಕೆ ಒಂದು ಸಣ್ಣ ಭಯ ಇರ್ಬೋದು. ನಾವೀಗ ಸಪೋರ್ಟ್ ಮಾಡಿಲ್ಲ ಅಂದರೆ ನಮ್ಮ ಈ ಶಿವಸೇನೆಯನ್ನು ಎರಡು ಪೀಸ್ ಮಾಡಿದರು. ಒಂದು ಉದ್ಧವ್ ಠಾಕ್ರೆ ಬಣ, ಒಂದು ಏಕನಾಥ್ ಶಿಂದೆ ಬಣ. NCPಯನ್ನು 2 ಭಾಗ ಮಾಡಿದರು. ಒಂದು ಶರದ್ ಪವಾರ್ ಬಣ, ಒಂದು ಅಜಿತ್ ಪವಾರ್ ಬಣ. ಅದರಲ್ಲಿ 40 ಇದ್ದಾರೆ, ಇದರಲ್ಲಿ 51 ಇದ್ದಾರೆ. ಬೇಕಿರೋದು 10. ಅದನ್ನು ಕಟ್ ಮಾಡಿ 25 ಜನರನ್ನು ಕಟ್ ಮಾಡಿ ತರೋದಕ್ಕೆ ಅಮಿತ್ ಶಾ ಅಂತವ್ರು ಸಾಕು. ಸೊ ಹಾಗಾಗಿ ಅಣ್ಣ ನೀನೇನು ಹೇಳ್ತೀವಿ ಅದನ್ನು ಕೇಳ್ತೀನಿ ಅಣ್ಣ ಅಂತ ರೀತಿಯಲ್ಲಿ NCP ಮತ್ತು ಶಿವಸೇನೆ ರೆಡಿಯಾಗಿದೆ. ಹಾಗಾಗಿ ಮಹಾಯುತಿ ಮೈತ್ರಿಯಲ್ಲಿ ಯಾವ ಅಸಮಾಧಾನ ಕೂಡ ಇಲ್ಲ. ಈಗ ಮಂತ್ರಿಗಿರಿ ಹಂಚಿಕೆ ನೋಡಿ, BJPಗೆ 17 ಸ್ಥಾನ, ಶಿವಸೇನೆ ಜಾಸ್ತಿ ಬಂದಿದೆ 9 ಸ್ಥಾನ, NCPಗೆ 7 ಸ್ಥಾನ. ಓಕೆ, ಅಜಿತ್ ಪವಾರ್ 6ನೇ ಬಾರಿ DCM ಆಗಲಿದ್ದಾರೆ. ಈ ಮನುಷ್ಯ ಏನ್ರಿ ಅಜಿತ್ ಪವಾರ್, ಶರದ್ ಪವಾರ್ ಅವರ ಅಣ್ಣನ ಮಗ. 6ನೇ ಬಾರಿ, 24ನೇ ವರ್ಷ ಇದು. ರೆಕಾರ್ಡ್ ಆಗುತ್ತೆ ಅನ್ಸುತ್ತೆ. ಈಗ ಜ್ಯೋತಿ ಬಸು ಇವರೆಲ್ಲ ಒಂಥರ ರೆಕಾರ್ಡ್ ಇತ್ತು, 20 ವರ್ಷ 30 ವರ್ಷ ಆಳಿದ್ರು ಅಂತೇಳಿ. DCM ಆಗಿ ಇವರೇ ಇರಬೇಕು ನಿರಂತರವಾಗಿ. ಗೃಹ ಮತ್ತು ಹಣಕಾಸು ಇಲಾಖೆ BJP ಪಾಲಾಗಲಿದೆ. ವೆರಿ ಇಂಪಾರ್ಟೆಂಟ್ ಅದು. ವಿತ್ತ ದುಡ್ಡಿರೋದಲ್ಲಿ ಶಿವಸೇನೆಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡೋದು ಪಕ್ಕ. CM ಆಗಿದ್ದ ಶಿಂದೆ, ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿ ಆಗೋದಿಲ್ವಂತೆ. ಇಲ್ಲ, ಶಿಂದೆ ಬದಲಿಗೆ ಶಿವಸೇನೆಯ ದಾದಾ ಬುಸೆ ಸಗದಾಗಿದೆ ಹೆಸರು, ದಾದಾ ಬುಸೆ DCM ಆಗೋ ಎಲ್ಲ ಸಾಧ್ಯತೆ ಇದೆ. ಶಿವಸೇನೆಗೆ ಗ್ರಾಮೀಣಾಭಿವೃದ್ಧಿ, PWD ಖಾತೆ, ಸಾಲಿಡ್ ಖಾತೆ ಕೊಟ್ಟಿದ್ದಾರೆ. ಆಮೇಲೆ ಹೊಸಬರು ಮತ್ತು ಹಳಬರ ಸಮಾನ ಮಿಶ್ರಣದ ಸಂಪುಟ ರಚನೆ ಆಗತ್ತೆ. ಸೊ ಹಾಗಾಗಿ ಮಹಾರಾಷ್ಟ್ರ ಪ್ರಾಬ್ಲಮ್ ಇಲ್ಲ. 5ನೇ ತಾರೀಕೇನೋ ಆಗ್ಬೋದು ಅನಿಸುತ್ತೆ. ದೇವೇಂದ್ರ ಫಡ್ನವೀಸ್ ಬಹುತೇಕ ಮುಖ್ಯಮಂತ್ರಿ ಫಿಕ್ಸ್. ದೇವೇಂದ್ರ ಫಡ್ನವೀಸ್ ಅವರ ಬಗ್ಗೆ ಇರುವಂಥ ಒಂದು ತಕರಾರು ಏನಪ್ಪ ಅಂತಂದರೆ, ಮುಂಬೈಯಲ್ಲಿ 36 ಸೀಟಿದೆ. ಮುಂಬೈ ಈಗ ಬೆಂಗಳೂರಿನಲ್ಲಿ 27 ಸೀಟು MLA ಸೀಟು. ಅಲ್ಲಿ ಸ್ವಲ್ಪ ಮರಾಠಿ ವೋಟ್ ಜಾಸ್ತಿ ಇದೆ. ಹಾಗಾಗಿ ನೋಡಿ, ಈ ಉದ್ಧವ್ ಠಾಕ್ರೆ ಶಿವಸೇನೆ ಇದೆಯಲ್ಲ, ಒಟ್ಟು ಗೆದ್ದಿರೋದು 11, 21, ಅದರಲ್ಲಿ 10 ಮಹಾರಾಷ್ಟ್ರದಲ್ಲೇ ಗೆದ್ದಿದೆ. ಇವರು ಬ್ರಾಹ್ಮಣ. ಯಾರು? ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದಾಗ ನೆಕ್ಸ್ಟ್ ನಡೆಯುವಂಥ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಅಂತ ಒಂದು ಡೌಟ್ ಬಿಟ್ಟರೆ ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ.